ಪ್ರಿಯ ದೇವಜನವೇ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಸಾಲ ಎಷ್ಟು ಮಂದಿ ಇದ್ದೀರಾ? ಆ ಸಾಲದ ಹೊರಗಡೆ ಬರೋದಕ್ಕೆ ದೇವರೇನೋ ಪ್ಲಾನ್ ಕೊಡ್ತಾ ಇದ್ದಾನೆ. ಸ್ಥಿತಿಗತಿಗಳು ಏನೇ ಇರಲಿ ಅವೆಲ್ಲ ಬದಲಾಗೋದಕ್ಕೆ ದೇವರು ಪ್ಲಾನ್ ಮಾಡ್ತಾರೆ. ಅದಕ್ಕೆ ವಾಗ್ದಾನ ಕೊಟ್ಟಿರೋದು ಇವತ್ತೇನಂತೆ, ಅರಣ್ಯದಲ್ಲಿ ದೇವರು ಮಾರ್ಗಗಳನ್ನ ಮಾಡ್ತಾನೆ. ಎಷ್ಟು ಮಂದಿ ನಂಬ್ತಾ ಇದ್ದೀರಾ? ಅರ್ಥ ಆಯ್ತಾ ನಿಮಗೆ? ಅದಕ್ಕೆ ಬಹಳ ಮಂದಿ ಡಾಕ್ಟರ್ಗಳು ಪ್ರವಾದಿ ಮಾಡ್ಕೋಬೇಡ್ರಿ ಹೇಳಿ, ಪ್ರವಾದಿಗಳನ್ನ ಡಾಕ್ಟರ್ ಮಾಡ್ಕೋಬೇಡ ಅಂತ ಹೇಳಿ, ಡಾಕ್ಟರ್ನ ಪ್ರವಾದಿಯನ್ನಾಗಿ ಮಾಡ್ಕೋಬೇಡಿ, ಸಾಲವನ್ನು ಪ್ರವಾದಿಯನ್ನಾಗಿ ಮಾಡ್ಕೋಬೇಡ್ರಿ, ರೋಗವನ್ನು ನಿಮಗೆ ಗೊತ್ತಾ? ನೀವು ಯೋಚನೆ ಅಂದ್ರೆ ನಾವೆಲ್ಲ ಸರ್ವ ಯೋಚನೆ ಮಾಡೋದು ಈ ವಾಕ್ಯ ಹೇಳಿದ್ರೆ ಭಾರಿ ಏನಂತಾರೆ ಡೆಡ್ ಅಪೋಸಿಟ್ ಇರ್ತದೆ. ಯಾಕೆ ಗೊತ್ತಾ? ನೋಡಿ ಇವಾಗ ಸರ್ವ ನೋಡಿ, ಇವಾಗ ನಾವು ಕಾಮನ್, ನಾವೆಲ್ಲ ಕಾಮನ್, ನಾವೇನ್ ಎಜುಕೇಶನ್ ಮಾಡಿ ಅಷ್ಟೇ ನಮಗೆ ದುಡ್ಡು ಬರೋದು, ಹೌದಾ? ಏನ್ ಕೆಲಸ ಮಾಡ್ತೀವೋ ಅಷ್ಟೇ ದುಡ್ಡು ಬರೋದು. ಎಷ್ಟು ಮಂದಿ ನಂಬ್ತಾ ಇದ್ದೀರಿ ಇವೆಲ್ಲ? ನಿಜನೇ ಹೇಳಿ, ನಿಜನೇ ಇವೆಲ್ಲ ಏನಾಗಿದೆ? ನಿಜನೇ. ನಾವೇನ್ ದುಡಿತೀವೋ ಅದೇ ನಮಗೆ ದುಡ್ಡು, ನಾವೇನು ಓದಿದೀವೋ ಅಷ್ಟೇ ನಮಗೆ ಸ್ಯಾಲರಿ, ಹೌದಾ? ಬಟ್ ದೇವರಲ್ಲಿ ಹಾಗೆ ಅಲ್ಲ ಹೇಳಿ, ದೇವರಲ್ಲಿ ಹಾಗೆ ಅಲ್ಲ. ದೇವರ ಆ ರೀತಿ ಏನಲ್ಲ ಕೆಲಸ ಮಾಡೋದು. ಆತನ ಕೆಲಸ ಮಾಡೋದೇ ಉನ್ನತ ಕೆಲಸಗಳನ್ನು ಮಾಡ್ತಾನೆ. ಆತನ ಚೇಂಜ್ ಮಾಡ್ತಾನೆ ಹೇಳಿ, ಆತನ ಪ್ಲಾನ್ಗಳೇ ಚೇಂಜ್ ಆಗಿರ್ತಂತೆ. ನೀನೇನ್ ಅನ್ಕೊಂತೀಯ? ಇಷ್ಟು ದುಡ್ಡು ಬರುತ್ತೆ, ಇಷ್ಟು ಮಾಡೋಣ, ಇಷ್ಟು ಇಟ್ಟೋಣ ಅಂತ ಇರ್ತೀವಿ, ಹೌದಾ? ಆದ್ರೆ ದೇವ್ರ ಏನ್ ಪ್ಲಾನ್ ಗೊತ್ತಾ? ಇವ್ರು ಇಷ್ಟ ಇದಾರಲ್ಲ, ಇನ್ನೂ ಹೆಚ್ಚಾಗಿ ಅವನ ಆಶೀರ್ವಾದ ಮಾಡ್ತಾರೆ. ಆತ ಏನ್ ಮಾಡ್ತಾನೆ? ಹೆಚ್ಚಾಗಿ ಆಶೀರ್ವಾದ ಮಾಡೋಂತ ಪ್ಲಾನ್ ಮಾಡ್ತಾನೆ. ಏನ್ ಮಾಡ್ತಾನೆ ಆತನು? ಹೆಚ್ಚಾಗಿ ಮಗನನ್ನು ಆಶೀರ್ವಾದ ಮಾಡೋಂತ ಪ್ಲಾನ್ ಮಾಡ್ತಾನೆ. ಎಲ್ಲರೂ ಹೇಳ್ತಾರೆ, ಡಾಕ್ಟರ್ ಹೇಳ್ತಾರೆ ರೋಗದಲ್ಲಿ ಬಿದ್ದೆ ನಾನು ಇನ್ನಷ್ಟು 6 ತಿಂಗಳು ಅಂತ ಹೇಳ್ತಾರೆ. ಆದ್ರೆ ಆತ ಏನ್ ಪ್ಲಾನ್ ಮಾಡ್ತಾರೆ ಗೊತ್ತಾ? ಎಜುಕೇಶನ್ ಏನ್ ಪ್ಲಾನ್ ಮಾಡ್ದೆ ಗೊತ್ತಾ? 15 ವರ್ಷ ನೀನ್ ಇರ್ಬೇಕಂತ ಹೇಳಿ ಪ್ಲಾನ್. ಎಷ್ಟು ವರ್ಷ ಪ್ಲಾನ್? ಅಯ್ಯೋ ನೀನು 15 ಲಕ್ಷ ಸಾಲದ ಹೊರಗಡೆ ಬರ್ಬೇಕಾದ್ರೆ ಬಂದ್ರೆ ಸಾಕು ಅನ್ಕೊಂತೆ ನೀನು. ಆತ ಏನ್ ಮಾಡ್ತಾರೆ ಗೊತ್ತಾ? 15 ಲಕ್ಷ ಸಾಲ ತೀರಿಸಿ 15 ಲಕ್ಷದ ಮನೆ ಕಟ್ಟಿ ಇನ್ನು 15 ಲಕ್ಷ ಅನೇಕರಿಗೆ ಸಾಲ ಕೊಡುವ ಸಮೃದ್ಧಿಯಲ್ಲಿ ತೆಗೆದುಕೊಂಡು ಹೋಗ್ತಾರೆ. ಆತನ ಪ್ಲಾನ್ ಅದು. ಅಯ್ಯೋ 15,000 ಒಂದು ಸ್ಯಾಲರಿ ಅನ್ಕೊಂತೀಯ, ಆತನು 15 ಅಲ್ಲ 30,000 ಸ್ಯಾಲರಿ ಕೊಡೋದಕ್ಕೆ ಪ್ಲಾನ್ ಮಾಡ್ತಾ ಇರ್ತಾರೆ. ಗೊತ್ತಾಯ್ತಾ? ಆತನ ಪ್ಲಾನೇ ವೆರೈಟಿ ಆಗಿರ್ತದೆ. ಆತನ ಪ್ಲಾನೇ ವೆರೈಟಿ ಆಗಿರ್ತದೆ. ಏನಾಗಿರ್ತದೆ ಆತನ ಪ್ಲಾನ್? ವೆರೈಟಿ ಆಗಿರ್ತದೆ. ಎಷ್ಟು ಮಂದಿ ನಂಬ್ತೀರಾ ಈ ಪ್ಲಾನ್? ಅದಕ್ಕೆ ಹೇಳಿ, ಆತನ ಪ್ಲಾನ್ ಅಲ್ಲಿ ನಾನು ಭಾಗವಾಗ್ತೇನೆ ಅಂತ ಹೇಳಿ. ಏನಾಗ್ಬೇಕು ಆತನ ಪ್ಲಾನ್ ಅಲ್ಲಿ? ಯಾವಾಗ? ಅದಕ್ಕೆ ನಿನ್ನ ಗುಂಗಲ್ಲೇ ನೀನು ಹೋಗ್ಬೇಡ ಹೇಳಿ, ನಿನ್ನ ಗುಂಗಲ್ಲಿ ನೀನು ಹೋಗ್ಬೇಡ, ನಿನ್ ಗುಂಗಲ್ಲಿ ನೀನು ಹೋಗ್ಬೇಡ, ನಿನ್ನ ಆಲೋಚನೆ ನೀನು ಹೋಗ್ಬೇಡ, ನಿನ್ನ ಬಾಧೆಯಲ್ಲಿ ನೀನು ಹೋಗ್ಬೇಡ. ಮತ್ತೇನ್ ಮಾಡ್ಬೇಕು? ಆತನ ಪ್ಲಾನಿಗೆ ಕನೆಕ್ಟ್ ಆಗು. ಯಾರ ಪ್ಲಾನಿಗೆ ಕನೆಕ್ಟ್ ಆಗು? ಏನಪ್ಪ ಆತನ ಪ್ಲಾನ್ ಅಂತೀಯಾ? ಗೊತ್ತಿಲ್ಲ ಹೇಳಿ, ಗೊತ್ತಿಲ್ಲ. ಅದಕ್ಕೆ ನೀವೇನಾದ್ರೂ ಸೋತು ಬಿದ್ದು ನೊಂದು ಬೆಂದು ಹೋದ್ರೆ ಎಲ್ಲಿಗೆ ಹೋಗ್ಬೇಕು ಗೊತ್ತಾ? ನೀವು ಯಾರ ಸಾಯಿಸಿ ಜೈಲಿಗೆ ಹೋಗ್ಬಿಟ್ರ? ಮತ್ತೆ ಉರ್ಲಾಕಡಕ್ ಹೋಗ್ಬೇಕಾ? ನಿನ್ನೆ ಯಾರೋ ಮೊನ್ನೆ ಒಬ್ಬರು ಹೋಗಿ ಪಾಪ ಅವ್ರು ಬರೇ ಸಾಯ್ಬೇಕು ಅನ್ಕೋತಿದ್ರಂತೆ. ಹಲ್ಲೆಲೂಯಾ. ಮತ್ತೆ ಎಲ್ಲಿಗೆ ಹೋಗ್ಬೇಕು? ಜೆಹೋವಾ ಶಾಲೋಮ್ ಮಿನಿಸ್ಟ್ರಿ ಎಂಬ ಸಭೆಗೆ ಬನ್ರಿ. ಈ ಪ್ಲಾನ್ ಕೊಡ್ತಾನೆ ದೇವರು. ಏನ್ ಕೊಡ್ತಾನೆ ದೇವರು? ಪ್ಲಾನ್. ಎಷ್ಟು ಮಂದಿಗೆ ಪ್ಲಾನ್ ಬೇಕು? ಯಾರೋ ಹೇಳಿದ್ರು ಐಡಿಯಾಸ್ ಯೂಸ್ ಮಾಡಿದ್ರೆ ಪ್ಲಾನ್ಗಳು ಬರ್ತಾವ ಅಂತ. ಹೌದಾ? ಐಡಿಯಾ ಏನಂದ್ರು? ಮಟ್ಟೇನ ಐಡಿಯಾ ಸರ್ಜಿ ಅಂದ್ರೆ ಇದು ಒಳ್ಳೆ ಪ್ಲಾನ್ ಕೊಡ್ತಂತೆ. ಸಿಮ್ ಬಳಸಿದ್ರೆ ಏನ್ ಕೊಡ್ತಂತೆ ಅದು? ಈ ಲೋಕದ ಸಿಮ್ಮಿಗೆ ಅಷ್ಟು ಪ್ಲಾನ್ ಕೊಡೋ ತಾಕತ್ತಿದ್ರೆ ಯೆಹೋವ ಇನ್ನ ಪ್ಲಾನ್ ಕೊಡ್ತಾನೆ ಗೊತ್ತಾ? ಭಯಂಕರ ಪ್ಲಾನ್ಗಳು ಕೊಡ್ತಾನೆ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಅಲ್ಲಿರೋದು ಬರೇ 2 ಮೀನು 5 ರೊಟ್ಟಿ ಮಾತ್ರ. ದೇವ್ರ ಪ್ಲಾನ್ ಏನಿತ್ತು ಗೊತ್ತಾ? ಅಲ್ಲೆಲ್ಲ ತಿಂದು ತೃಪ್ತರಾಗಿ ಎಷ್ಟು ಉಳಿಬೇಕಂತ ಪ್ಲಾನ್? 12 ಪುಟ್ಟಿಗಳು ಉಳಿಬೇಕಂತ ಪ್ಲಾನ್. ಎಷ್ಟು ಮಂದಿ ನಂಬ್ತಾ ಇದ್ದೀರಾ? ನೋಡಿ, ಅದಕ್ಕೆ ಹೇಳಿದೆ ನಾನು ಇವತ್ತು ಬೆಳಿಗ್ಗೆ ಆಡಾಡ್ತಿದ್ದೆ. ಅದಕ್ಕೆ ನೀವು ಬೇಗ ಬಂದಿರಿ. ಇವತ್ತು ಎಷ್ಟು ಮಂದಿ ಬೇಗ ಬಂದಾಗಿದ್ರಿ? ಯಾರು ಬೇಗ ಬರಲಿಲ್ಲ? ಅವರೆಲ್ಲ ಆಶೀರ್ವಾದಗಳೇ. ಆಶೀರ್ವಾದ ಅಂದ್ರೆ ಅದೊಂಥರ ಒಂದು ಥ್ರಿಲ್ಲಿಂಗ್ ಇತ್ತು. ಏನಾಗಿತ್ತು ಅದು? ಊರೆಲ್ಲ ಎದುರಾದ್ರು, ಎಷ್ಟೇ ಮನುಷ್ಯನಿಗೆ ಪ್ಲಾನ್ ಮಾಡಿ ವಿರೋಧವಾಗಿ ಪ್ಲಾನ್ ಮಾಡಿದ್ರು ಕೂಡ ಭಯಪಡಬೇಡ ಹೇಳಿ, ಭಯಪಡಬೇಡ. ನಿನಗೋಸ್ಕರ ಯೆಹೋವನು ದೊಡ್ಡ ಪ್ಲಾನ್ ಮಾಡ್ತಾ ಇದ್ದಾನೆ. ಅರ್ಥ ಆಯ್ತಲ್ಲ? ನಿನಗೋಸ್ಕರ ಏನ್ ಮಾಡ್ತಾನೆ ಆತನು? ದಾನಿಯೇಲನ ಜೀವನದಲ್ಲಿ ಕೂಡ ಒಂದು ಪ್ಲಾನ್ ಮಾಡಿದ್ರೆ. ಏನಂತ ಪ್ಲಾನ್ ಮಾಡಿದ್ರೆ ಗೊತ್ತಲ್ಲ? ಸಿಂಹದ ಗವೆಲಾಕ್ಬಿಡ ನೀವನ್ನ. ಬೆಳಿಗ್ಗೆ ತಡಿಗೆ ಸಿಂಹಗಳು ಇವನ್ನ ಹರ್ಕೊಂಡು ತಿರ್ಕೊಂಡು ಎಲ್ಲ ತಿಂದ ಅಂತ ಅವ್ರು ಪ್ಲಾನ್ ಮಾಡಿದ್ರೆ, ಯೇಸು ಯೆಹೋವ ದೇವರು ಆತನಿಗೋಸ್ಕರ ಒಂದು ಪ್ಲಾನ್ ಮಾಡಿದ. ಯಾರಿಗೋಸ್ಕರ?
ಆತನಿಗೋಸ್ಕರ ಹೇಳಿ, ಆತನಿಗೋಸ್ಕರ. ಯಾರಿಗೋಸ್ಕರ? ದಾನಿಯೇಲನಿಗೋಸ್ಕರ ಪ್ಲಾನ್ ಮಾಡ್ದ. ನಿಮ್ಗೋಸ್ಕರ ಕೂಡ ಪ್ಲಾನ್ ಮಾಡ್ಬೇಕಾ ದೇವರು? ಎಷ್ಟು ಮಂದಿ ಮಾಡ್ಬೇಕು ಅನ್ಕೊಂತ ನಿಮಗೊಂದು ಕೀ ಕೊಡ್ಲ? ಎಷ್ಟು ಮಂದಿ ಕೀ ತಗೋತೀರಾ? ನಿನಗೋಸ್ಕರ ದೇವ್ರು ಏನಾದ್ರೂ ಪ್ಲಾನ್ ಮಾಡ್ಬೇಕಂದ್ರೆ ನೀನ್ ಏನ್ ಮಾಡ್ಬೇಕು ಗೊತ್ತಾ? ಏನ್ ಮಾಡ್ಬೇಕು? ಆತನ ರಾಜ್ಯಕ್ಕಾಗಿ ನೀತಿಗಾಗಿ ಆತನ ರಾಜ್ಯಕ್ಕಾಗಿ ನೀತಿಗೋಸ್ಕರ ತಗೋಪಡ್ಬೇಕು. ಇವತ್ತು ಪಾರ್ಕ್ ಹೋಗ್ಬೇಕು ಎಷ್ಟೋ ಮಂದಿ, ಫಿಲ್ಮ್ಗೆ ಹೋಗ್ಬೋದು ಎಷ್ಟೋ ಮಂದಿ, ಏನೋ ಕೆಲಸ ಮಾಡ್ಬೋದು ಇವತ್ತು ಎಷ್ಟೋ ಮಂದಿ. ಬಟ್ ದೇವರ ಆಲಯದಲ್ಲಿ ಬಂದು ಕುಂತಿರಲ್ಲ, ನಿಮಗೋಸ್ಕರ ಏನೋ ಪ್ಲಾನ್ ಮಾಡ್ತಾರೆ. ಅರ್ಥ ಆಯ್ತಾ ನಿಮಗೆ? ನಿಮಗೋಸ್ಕರ ಏನ್ ಮಾಡ್ತಾ ಇದ್ದಾನೆ? ಪ್ಲಾನ್. ಬಹಳ ಮಂದಿ ದೂರದಿಂದ ಬಂದಿದ್ದೀರಾ, ನಿಮಗೋಸ್ಕರ ಪ್ಲಾನ್ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಎಷ್ಟೋ ಮಂದಿ ಡಾಕ್ಟರ್ ಹತ್ರ ಹೋಗ್ಬೇಕು, ಯಾ ಡಾಕ್ಟರ್ ಬೇಡ ಏನ್ ಬೇಡ, ಇಲ್ಲಿ ಬಂದಿದ್ದೀರಾ, ನಿಮಗೋಸ್ಕರ ಏನೋ ಪ್ಲಾನ್ ಮಾಡ್ತಾ ಇದ್ದಾನೆ ದೇವರು. ಹಲ್ಲೆಲೂಯಾ. ರಿಯಲಿ ಹೇಳಿ, ನಿಜ ಇದೆಲ್ಲ. ಅರ್ಥ ಆಯ್ತಾ? ದಾನಿಯೇಲು ಸಿಂಹದ ಮೇಲೆ ಹಾಕಿ ಎಲ್ಲರೂ ಸಾಯ್ತಾರಂತ ಎದುರು ನೋಡ್ತಾ ಇದ್ದಾರೆ. ಈ ದಾನಿಯೇಲು ಏನ್ ಮಾಡಿದ್ರು ಗೊತ್ತಾ? ದಿನಾ ಪ್ರಾರ್ಥನೆ ಮಾಡ್ತಾ ಇದ್ದ. ದಿನಾ ಪ್ರಾರ್ಥನೆ ಮಾಡಿ ಆರಾಮಾಗಿ ಮೇಲೆ ಮಕ್ಕಂಡ, ಸಿಂಹದ ಮೇಲೆ ಹಾಕಿದ್ರೆ ಎಲ್ಲ ತಿಂದು ಬಿಡ್ತಾವಂತ ಅನ್ಕೊಂಡ್ರು ಎಲ್ಲರೂ. ಆದ್ರೆ ಪ್ಲಾನ್ ಚೇಂಜ್ ಮಾಡಿಬಿಟ್ಟ ದೇವರು. ಆಗಿದ್ದೇ ಬೇರೆ, ಆಗಿದ್ದೇ ಬೇರೆ. ಅದಕ್ಕೆ ಅನುಕೂಲದೊಕ್ಕಟಿ ಐನದಿ ಒಕ್ಕಟಿ ಮುಂದೆ ಏನೋ ಗೊತ್ತಿಲ್ಲ ನನಗೆ. ಅರ್ಥ ಆಯ್ತಾ? ಅದಕ್ಕೆ ಎಲ್ಲ ನಿಮ್ಮ ಶತ್ರುಗಳೆಲ್ಲ ಅನ್ಕೊಳ್ತಾ ಇರ್ತಾರೆ, ಇವ್ನು ಕ್ಲೋಸ್ ಆಯ್ತಾ ಅನ್ಕೊಂತ ಇರ್ತಾರೆ. ಆದ್ರೆ ದೇವರು ಪ್ಲಾನ್ ಬೇರೆ. ನನ್ನ ಲೈಫಲ್ಲಿ ಕೂಡ ಬಹಳ ಮಂದಿ ಅನ್ಕೊಂಡ್ರು ಮುಗೀತು ಕತೆ ಅಂತ. ಆದ್ರೆ ಅವ್ರಿಗೆ ಗೊತ್ತಿಲ್ಲ, ಪ್ಲಾನ್ ಹೊಸಾದು ಮಾಡ್ತಾ ಇದ್ದಾನೆ, ಹೊಸ ಪ್ಲಾನ್ ಮಾಡ್ದ. ಅವರೇ ಇವಾಗ ಹೇಳ್ತಾರೆ, ಅಬ್ಬಬ್ಬಬ್ಬ ಅವ್ರು ಏನ್ ಮಾಡ್ತಾ ಇದ್ದಾರೆ, ಸೇವೆ ಅದ್ಭುತವಾದ ಸೇವೆ ಮಾಡ್ತಾ ಇದ್ದಾರೆ. ನನ್ನ ಸಂತೋಷಕ್ಕೆ ಕಾರಣ